ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ತಿಳಿಯಲು ಬಯಸ್ತೀರಾ? ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಒಂದು ವಿಶೇಷವಾದ ಮತ್ತು ಪ್ರಭಾವಶಾಲಿ ಸಮುದಾಯದ ಆಳಕ್ಕೆ ಕರೆದೊಯ್ಯಲಿದ್ದೇವೆ. ಅದುವೇ ಲಿಂಗಾಯತ ಸಮುದಾಯ. ಇದು ಕೇವಲ ಒಂದು ಸಮುದಾಯವಾಗಿರದೆ 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಹುಟ್ಟುಹಾಕಲ್ಪಟ್ಟ ಒಂದು ಕ್ರಾಂತಿಕಾರಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ. ಸಮಾನತೆ, ಕಾಯಕ ಮತ್ತು ಭಕ್ತಿಯ ತತ್ವಗಳನ್ನು ತನ್ನ ಉಸಿರಾಗಿಸಿಕೊಂಡ ಈ ಸಮುದಾಯವು ಕರ್ನಾಟಕದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಜೀವನದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಈ ವಿಡಿಯೋದಲ್ಲಿ ನಾವು ಲಿಂಗಾಯತ ಸಮುದಾಯದ ಉಗಮ, ಅದರ ತತ್ವಗಳು ಮತ್ತು ಪ್ರಮುಖ ವ್ಯಕ್ತಿಗಳು, ಸಂಸ್ಕೃತಿ ಮತ್ತು ಇಂದಿನ ಸಮಾಜದಲ್ಲಿ ಅದರ ಸ್ಥಾನದ ಬಗ್ಗೆ ತಿಳಿಯೋಣ. ಬಸವಣ್ಣನವರ ಕ್ರಾಂತಿಕಾರಿ ಬೋಧನೆಗಳು ಯಾವ್ಯಾವು? ವಚನ ಸಾಹಿತ್ಯದ ಮಹತ್ವವೇನು? ಲಿಂಗಾಯತ ಮಠಗಳ ಪಾತ್ರವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮಾಡೋಣ ಬನ್ನಿ. ಫ್ರೆಂಡ್ಸ್, 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಲಿಂಗಾಯತ ಸಮುದಾಯವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಮತ್ತು ವಿಶಿಷ್ಟವಾದ ಸ್ಥಾನವನ್ನ ಹೊಂದಿದೆ. ಈ ಸಮುದಾಯದ ಇತಿಹಾಸ, ಸಿದ್ಧಾಂತಗಳು ಮತ್ತು ಸಾಮಾಜಿಕ ಪ್ರಭಾವವು ಗಮನಾರ್ಹವಾಗಿದೆ. ಲಿಂಗಾಯತ ಧರ್ಮವು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟು ಬಸವಣ್ಣನವರು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯನ್ನ ಹುಟ್ಟು ಹಾಕಿದ್ರು. ಅವರು ಜಾತಿ ಪದ್ಧತಿ, ಲಿಂಗ ತಾರತಮ್ಯ ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸಿದ್ರು. ಎಲ್ಲಾ ಮನುಷ್ಯರು ಸಮಾನರು ಮತ್ತು ದುಡಿಮೆಯೇ ಪೂಜೆ ಎಂಬ ತತ್ವವನ್ನ ಪ್ರತಿಪಾದಿಸಿದ್ರು. ಲಿಂಗಾಯತ ಧರ್ಮವು 12ನೇ ಶತಮಾನದಲ್ಲಿ ಒಂದು ವಿಶಿಷ್ಟವಾದ ಧಾರ್ಮಿಕ ಮತ್ತು ಸಾಮಾಜಿಕ ಚಳುವಳಿಯಾಗಿ ಹೊರಹೊಮ್ಮುವುದಕ್ಕೂ ಮೊದಲು ಬಸವಣ್ಣನವರು ಮತ್ತು ಅವರ ಆರಂಭಿಕ ಅನುಯಾಯಿಗಳು ಅಂದಿನ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿವಿಧ ಜಾತಿಗಳಿಗೆ ಸೇರಿದ್ದವರಾಗಿದ್ದರು. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಬಸವಣ್ಣನವರು ಈಗಿನ ಕರ್ನಾಟಕದ ಬಸವನ ಬಾಗೇವಾಡಿಯಲ್ಲಿ ಕರ್ನಾಟಕದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು. ಅವರ ತಂದೆ ಮದರಸ ಮತ್ತು ತಾಯಿ ಮದಲಾಂಬಿಕೆ ಶಿವಭಕ್ತರಾಗಿದ್ದರು. ಆದರೆ ಬೆಳೆದಂತೆ ಬಸವಣ್ಣನವರು ಅಂದಿನ ಹಿಂದೂ ಧರ್ಮದಲ್ಲಿ ಪ್ರಚಲಿತವಿದ್ದ ಕಟ್ಟುನಿಟ್ಟಾದ ಜಾತಿ ಪದ್ಧತಿ ಮತ್ತು ಅನೇಕ ಆಚರಣೆಗಳನ್ನು ವಿರೋಧಿಸಿದ್ರು. ಅವರ ಬೋಧನೆಗಳು ಹುಟ್ಟಿನ ಆಧಾರದ ಮೇಲೆ ವ್ಯಕ್ತಿಗಳ ನಡುವೆ ಯಾವುದೇ ಭೇದ ಭಾವ ಇರಬಾರದು ಎಂಬುದನ್ನ ಒತ್ತಿ ಹೇಳಿದ್ವು. ಅವರು ಎಲ್ಲಾ ಜಾತಿಗಳ ಜನರನ್ನು ತಾವು ಸ್ಥಾಪಿಸಿದ್ದ ಲಿಂಗಾಯತ ಚಳುವಳಿಗೆ ಸ್ವಾಗತಿಸಿದ್ರು. ಹಾಗಾಗಿ ಬಸವಣ್ಣನವರ ಮೂಲ ಬ್ರಾಹ್ಮಣ ಜಾತಿಯಾದ್ರು. ಅವರ ಜೀವನ ಮತ್ತು ಅವರು ಹುಟ್ಟುಹಾಕಿದ್ದ ಚಳುವಳಿಯು ಜಾತಿ ಪದ್ಧತಿಯನ್ನ ನೇರವಾಗಿ ಪ್ರಶ್ನಿಸಿತ್ತು. ಬಸವಣ್ಣನವರ ಅನುಯಾಯಿಗಳು ವಿವಿಧ ಸಾಮಾಜಿಕ ಹಿನ್ನೆಲೆಗಳಿಂದ ಬಂದವರಾಗಿದ್ರು. ಆದರೆ ಅವರೆಲ್ಲರೂ ಬಸವಣ್ಣನವರ ಬೋಧನೆಗಳನ್ನು ಮತ್ತು ಇಷ್ಟಲಿಂಗದ ಮೂಲಕ ಶಿವನಿಗೆ ಭಕ್ತಿ ಮತ್ತು ಸಮಾನತೆಯ ತತ್ವಗಳನ್ನು ಒಪ್ಪಿಕೊಂಡ್ರು. ಬಸವಣ್ಣನವರ ಲಿಂಗಾಯತ ಚಳುವಳಿಯು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಒಂದು ಮಹತ್ವದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಹಿತ್ಯಕ ಕ್ರಾಂತಿಯಾಗಿತ್ತು. ಈ ಚಳುವಳಿಯು ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಅಸಮಾನತೆ, ಕಂದಾಚಾರಗಳು ಮತ್ತು ಮೂಢನಂಬಿಕೆಗಳ ವಿರುದ್ಧ ಬಲವಾದ ಧ್ವನಿಯನ್ನೆತ್ತಿತ್ತು. ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಈ ಚಳುವಳಿಯ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋದ್ರೆ, ಜಾತಿ ವ್ಯವಸ್ಥೆಯ ವಿರುದ್ಧ ಸಾಮಾಜಿಕ ಸಮಾನತೆಗಾಗಿ ಹೋರಾಟ. ಬಸವಣ್ಣನವರು ಜಾತಿ ಮತ್ತು ವರ್ಗ ಭೇದವನ್ನ ತೀವ್ರವಾಗಿ ವಿರೋಧಿಸಿದ್ರು. ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ ಅಥವಾ ಕನಿಷ್ಠರು ಅಲ್ಲ ಎಂದು ಸಾರಿದ್ರು. ಇನ್ನು ಲಿಂಗ ಸಮಾನತೆ, ಪುರುಷರು ಮತ್ತು ಮಹಿಳೆಯರು ಸಮಾನರು ಎಂದು ಪ್ರತಿಪಾದಿಸಿದ್ರು. ಅಕ್ಕಮಹಾದೇವಿ ಮುಂತಾದ ಮಹಿಳಾ ಶರಣರು ಈ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು. ಕಾಯಕಕ್ಕೆ ಮಹತ್ವ, ದುಡಿಮೆಯೇ ಪೂಜೆ, ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಪ್ರತಿಪಾದಿಸಿದ್ರು. ಪ್ರತಿಯೊಬ್ಬರು ತಮ್ಮ ವೃತ್ತಿಯನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು ಎಂದು ಕರೆ ನೀಡಿದ್ರು. ಇನ್ನು ಧಾರ್ಮಿಕ ಕ್ರಾಂತಿ, ಏಕದೇವೋಪಾಸನೆ, ಶಿವನು ಒಬ್ಬನೇ ದೇವರು ಎಂದು ಪ್ರತಿಪಾದಿಸಿದ್ರು ಮತ್ತು ವಿಗ್ರಹಾರಾಧನೆಗಳನ್ನ ವಿರೋಧಿಸಿದ್ರು. ಇಷ್ಟಲಿಂಗ ಪೂಜೆಗೆ ಒತ್ತು ನೀಡಿದ್ರು. ಇನ್ನು ಸರಳ ಧಾರ್ಮಿಕ ಆಚರಣೆ, ಕಠಿಣವಾದ ವೈದಿಕ ವಿಧಿವಿಧಾನಗಳನ್ನ ನಿರಾಕರಿಸಿದ್ರು ಮತ್ತು ಸರಳ ಹಾಗೂ ನೇರವಾದ ಭಕ್ತಿಯ ಮಾರ್ಗವನ್ನ ಬೋಧಿಸಿದ್ರು. ಇನ್ನು ಮೂಢನಂಬಿಕೆಗಳ ನಿರಾಕರಣೆ, ಜ್ಯೋತಿಷ್ಯ, ಮಂತ್ರತಂತ್ರ ಮತ್ತು ಇತರ ಮೂಢನಂಬಿಕೆಗಳನ್ನ ಬಸವಣ್ಣನವರು ನೇರವಾಗಿ ವಿರೋಧಿಸಿದರು. ಇನ್ನು ಸಾಹಿತ್ಯ ಮತ್ತು ಸಂವಹನ, ವಚನ ಸಾಹಿತ್ಯ, ತಮ್ಮ ತತ್ವಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿದ್ರು. ಇದು ಸಾಹಿತ್ಯದ ಒಂದು ಹೊಸ ಪ್ರಕಾರವಾಗಿ ಬೆಳೀತು. ಇನ್ನು ಅನುಭವ ಮಂಟಪ, ಇದು ಎಲ್ಲಾ ಶರಣರು ಸೇರಿ ತಮ್ಮ ಅನುಭವಗಳನ್ನು ಮತ್ತು ವಿಚಾರಗಳನ್ನು ಹಂಚಿಕೊಳ್ಳುವ ಒಂದು ವೇದಿಕೆಯಾಗಿತ್ತು. ಇದು ಪ್ರಜಾಪ್ರಭುತ್ವದ ತಳಹದಿಯನ್ನ ಹೊಂದಿತ್ತು ಎನ್ನಬಹುದು. ಇನ್ನು ಬಸವಣ್ಣನವರು ಎಲ್ಲಾ ಜಾತಿ ಮತ್ತು ವರ್ಗದ ಜನರನ್ನು
ತಮ್ಮ ಚಳುವಳಿಗೆ ಸೇರಿಸಿಕೊಂಡ್ರು. ಮಾದರ ಚೆನ್ನಯ್ಯ, ಹರಳಯ್ಯ, ಅಂಬಿಗರ ಚೌಡಯ್ಯ ಮುಂತಾದ ಶರಣರು ಸಹ ಈ ಚಳುವಳಿಯ ಪ್ರಮುಖ ಭಾಗವಾಗಿದ್ದರು. ಬಸವಣ್ಣನವರ ಲಿಂಗಾಯತ ಚಳುವಳಿಯು ಒಂದು ಕ್ರಾಂತಿಕಾರಿ ಆಂದೋಲನವಾಗಿತ್ತು. ಇದು ಅಂದಿನ ಸಮಾಜದ ಕಟ್ಟುಪಾಡುಗಳನ್ನು ಮುರಿದು ಹಾಕಿತ್ತು ಮತ್ತು ಸಮಾನತೆ, ನ್ಯಾಯ ಹಾಗೂ ಭಕ್ತಿಯ ಹೊಸ ಮಾರ್ಗವನ್ನು ತೆರೆಯಿತು. ಈ ಚಳುವಳಿಯು ಕನ್ನಡ ಸಾಹಿತ್ಯ, ಧರ್ಮ ಮತ್ತು ಸಮಾಜದ ಮೇಲೆ ಆಳವಾದ ಪ್ರಭಾವವನ್ನು ಬೀರ್ತು. ಬಸವಣ್ಣನವರ ಈ ಚಳುವಳಿಯು ಕೇವಲ ಒಂದು ಧಾರ್ಮಿಕ ಪಂಥವನ್ನ ಸ್ಥಾಪಿಸುವುದಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಬದಲಿಗೆ ಅದು ಒಂದು ಸಮಗ್ರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯ ಆಶಯವನ್ನು ಹೊಂದಿತ್ತು. ಅವರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿದ್ದು ಸಮಾಜದಲ್ಲಿ ಅಸಮಾನತೆಗಳ ವಿರುದ್ಧ ಹೋರಾಡಲು ಪ್ರೇರೇಪಣೆ ನೀಡುತ್ತವೆ. ಇನ್ನು ಬಸವಣ್ಣನವರು ತಮ್ಮ ಲಿಂಗಾಯತ ಚಳುವಳಿಯ ಸಮಯದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸಿದ್ರು. ಸಾಂಪ್ರದಾಯಿಕವಾದಿಗಳಿಂದ ಸಾಮಾಜಿಕ ವಿರೋಧವನ್ನ ಎದುರಿಸಿದ್ರು. ಬಸವಣ್ಣನವರು ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ ಮತ್ತು ಮೂಢ ನಂಬಿಕೆಗಳನ್ನು ವಿರೋಧಿಸಿದ್ರಿಂದ ಅಂದಿನ ಸಾಂಪ್ರದಾಯಿಕ ಹಿಂದೂ ಸಮಾಜದ ಪ್ರಬಲ ವರ್ಗಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಇನ್ನು ಉನ್ನತ ಜಾತಿಗಳ ಪ್ರತಿರೋಧ, ಬ್ರಾಹ್ಮಣರು ಮತ್ತು ಇತರ ಉನ್ನತ ಜಾತಿಗಳ ಜನರು ತಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಾಬಲ್ಯಕ್ಕೆ ಧಕ್ಕೆಯಾಗಬಹುದು ಎಂದು ಬಸವಣ್ಣನವರ ಚಳುವಳಿಯನ್ನ ವಿರೋಧಿಸಿದರು. ವೈದಿಕ ಆಚರಣೆಗಳ ನಿರಾಕರಣೆ, ಬಸವಣ್ಣನವರು ವೇದಗಳು ಮತ್ತು ಪುರಾಣಗಳ ಪ್ರಾಮಾಣ್ಯವನ್ನ ಪ್ರಶ್ನಿಸಿದ್ರು ಮತ್ತು ಯಜ್ಞ ಯಾಗಾದಿಗಳನ್ನು ವಿರೋಧಿಸಿದ್ರು. ಇದು ಅಂದಿನ ಧಾರ್ಮಿಕ ಮುಖಂಡರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಇನ್ನು ವಿಗ್ರಹಾರಾಧನೆಯ ವಿರೋಧ, ವಿಗ್ರಹಾರಾಧನೆಯನ್ನ ನಿರಾಕರಿಸಿ ಇಷ್ಟಲಿಂಗ ಪೂಜೆಗೆ ಮಹತ್ವ ನೀಡಿದ್ದು ಕೆಲವರಿಗೆ ಅಸಮಾಧಾನ ತಂದಿತ್ತು. ಇನ್ನು ಬಸವಣ್ಣನವರು ಕಲ್ಯಾಣದ ಕಲ್ಯಾಣಿ ಚಾಲುಕ್ಯ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು. ಆದರೆ ಅವರ ಕ್ರಾಂತಿಕಾರಿ ವಿಚಾರಗಳು ಮತ್ತು ಸಾಮಾಜಿಕ ಸುಧಾರಣೆಗಳು ಬಿಜ್ಜಳನಿಗೆ ಮತ್ತು ಆಸ್ಥಾನದ ಕೆಲವರಿಗೆ ಇಷ್ಟವಾಗಲಿಲ್ಲ. ಇನ್ನು ಬಸವಣ್ಣನವರು ಆ ಕಾಲದಲ್ಲೇ ಅಂತರ್ಜಾತಿ ವಿವಾಹವನ್ನ ಪ್ರೋತ್ಸಾಹಿಸಿದ್ರು. ಒಂದು ಬ್ರಾಹ್ಮಣ ಹುಡುಗಿ ಮತ್ತು ಕೆಳಜಾತಿ ಎಂದು ಕರೆಯಲ್ಪಡ್ತಿದ್ದ ಹುಡುಗನ ಮದುವೆಯನ್ನ ಆಯೋಜಿಸಿದ್ರಿಂದ ಸಮಾಜದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಮತ್ತು ಇದು ರಾಜಕೀಯ ಪ್ರಕ್ಷುಬ್ಧತೆಗೆ ಕಾರಣವಾಯಿತು. ಬಸವಣ್ಣನವರ ಅನುಯಾಯಿಗಳ ಮೇಲೆ ಹಲ್ಲೆಗಳು ನಡೆದವು. ಅಂತರ್ಜಾತಿ ವಿವಾಹವನ್ನ ವಿರೋಧಿಸಿದವರು ಶರಣರನ್ನ ಹಿಂಸಿಸಿದ್ರು ಎಂದು ಉಲ್ಲೇಖಗಳಿವೆ. ರಾಜಕೀಯ ವಿರೋಧ ತೀವ್ರವಾದಾಗ ಬಸವಣ್ಣನವರು ಕಲ್ಯಾಣದಿಂದ ಹೊರನಡೆಯಬೇಕಾಯಿತು. ಬಸವಣ್ಣನವರು ತಮ್ಮ ತತ್ವಗಳಿಗಾಗಿ ಮತ್ತು ಸಮಾಜದ ಉದ್ಧಾರಕ್ಕಾಗಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಅವರ ಚಳುವಳಿ ತೀವ್ರ ವಿರೋಧ ಮತ್ತು ಹಿಂಸೆಯನ್ನ ಎದುರಿಸಬೇಕಾಯಿತು. ಅದು ಅಂದಿನ ಸಮಾಜದಲ್ಲಿ ಮಹತ್ತರವಾದ ಬದಲಾವಣೆಯನ್ನ ತರುವಲ್ಲಿ ಯಶಸ್ವಿ ಕೂಡ ಆಯಿತು. ಇನ್ನು ಬಸವಣ್ಣನವರ ನಂತರವೂ ಲಿಂಗಾಯತ ಧರ್ಮವು ಬೆಳೀತಾ ಹೋಯಿತು. ಅನೇಕ ಮಠಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಸ್ಥಾಪಿಸಲ್ಪಟ್ಟವು. ಈ ಸಮುದಾಯವು ಶಿಕ್ಷಣ, ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಯನ್ನ ನೀಡಿದೆ. ಇನ್ನು ಲಿಂಗಾಯತ ಮತ್ತು ವೀರಶೈವ ಎಂಬ ಎರಡು ಪದಗಳನ್ನು ಕೆಲವೊಮ್ಮೆ ಒಂದೇ ಅರ್ಥದಲ್ಲಿ ಬಳಸಲಾಗುತ್ತೆ. ಆದರೆ ಇವುಗಳ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳಿವೆ. ವೀರಶೈವರು ಶಿವನನ್ನ ಆರಾಧಿಸುವ ಒಂದು ಹಿಂದೂ ಪಂಥವಾಗಿದ್ದು ವೇದಗಳನ್ನ ಅನುಸರಿಸ್ತಾರೆ. ಆದರೆ ಲಿಂಗಾಯತರು ಬಸವಣ್ಣನವರ ತತ್ವಗಳನ್ನ ಆಧರಿಸಿದ್ದು ವೇದಗಳನ್ನ ನಿರಾಕರಿಸ್ತಾರೆ ಮತ್ತು ಇಷ್ಟಲಿಂಗ ಪೂಜೆಗೆ ಮಹತ್ವವನ್ನ ನೀಡ್ತಾರೆ. ಇಂದು ಲಿಂಗಾಯತ ಸಮುದಾಯವು ಕರ್ನಾಟಕದ ಒಂದು ಪ್ರಮುಖ ಸಮುದಾಯವಾಗಿದೆ. ಶಿಕ್ಷಣ, ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಈ ಸಮುದಾಯದ ಜನರು ಮುಂಚೂಣಿಯಲ್ಲಿದ್ದಾರೆ. ಆದರೂ ಸಮುದಾಯದ ಒಳಗೆ ಗುರುತಿನ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನದ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಲಿಂಗಾಯತ ಸಮುದಾಯದ ಇತಿಹಾಸವು ಕೇವಲ ಒಂದು ಧಾರ್ಮಿಕ ಪಂಥದ ಇತಿಹಾಸವಲ್ಲ, ಬದಲಿಗೆ 12ನೇ ಶತಮಾನದ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯ ಕಥೆಯಾಗಿದೆ. ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿದ್ದು ಸಮಾನತೆ ಮತ್ತು ನ್ಯಾಯಕ್ಕಾಗಿ ಹೋರಾಡುವವರಿಗೆ ಸ್ಫೂರ್ತಿಯನ್ನ ನೀಡುತ್ತವೆ. ಇನ್ನು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಹಳಷ್ಟು ಮಠಗಳಿವೆ. ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ರೂ ಅಂದಾಜಿನ ಪ್ರಕಾರ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಪ್ರಮುಖ ಲಿಂಗಾಯತ ಮಠಗಳಿವೆ. ಕೆಲವು ಮೂಲಗಳು ಸಣ್ಣ ಮತ್ತು ಅಷ್ಟೊಂದು ಪ್ರಸಿದ್ಧವಲ್ಲದ ಸಂಸ್ಥೆಗಳನ್ನು ಒಳಗೊಂಡ್ರೆ ಈ ಸಂಖ್ಯೆಯು 3000ಕ್ಕಿಂತಲೂ ಹೆಚ್ಚು ಇರಬಹುದು ಎಂದು ಹೇಳಲಾಗುತ್ತೆ. ವಿಪರ್ಯಾಸ ಏನು ಅಂದ್ರೆ ಎಲ್ಲರೂ ಸಮಾನರು ಅನ್ನೋ ದೃಷ್ಟಿಯಿಂದ ಬಸವಣ್ಣನವರು ಅವತ್ತು ಲಿಂಗಾಯತ ಸಮಾಜವನ್ನ ಕಟ್ಟಿದ್ರು. ಆದರೆ ಇವತ್ತು ರಾಜಕೀಯ ಲಾಭಗಳಿಗೆ ಅದನ್ನು ಬಳಸಲಾಗ್ತಾ ಇದೆ. ಕರ್ನಾಟಕದ ರಾಜಕೀಯದಲ್ಲಿ
ಲಿಂಗಾಯತ ಸಮುದಾಯವು ಒಂದು ಪ್ರಮುಖವಾದ ಮತ್ತು ನಿರ್ಣಾಯಕ ಶಕ್ತಿಯಾಗಿದೆ. ಜನಸಂಖ್ಯೆಯ ದೃಷ್ಟಿಯಿಂದ ರಾಜ್ಯದ ಅತಿದೊಡ್ಡ ಸಮುದಾಯಗಳಲ್ಲಿ ಒಂದಾಗಿರೋದ್ರಿಂದ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಈ ಸಮುದಾಯವನ್ನು ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಪ್ರಯತ್ನಿಸ್ತಾ ಇರೋದು ಸಹಜವಾಗಿದೆ. ವೋಟ್ ಬ್ಯಾಂಕ್ ಆಗಿ ಪರಿಗಣಿಸುವುದು ಲಿಂಗಾಯತ ಸಮುದಾಯವು ರಾಜ್ಯದಾದ್ಯಂತ ವ್ಯಾಪಕವಾಗಿ ಹರಡಿಕೊಂಡಿದೆ ಮತ್ತು ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಸಂಖ್ಯೆಯ ಮತದಾರರನ್ನು ಕೂಡ ಹೊಂದಿದೆ. ಹಾಗಾಗಿ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲಲು ಈ ಸಮುದಾಯದ ಬೆಂಬಲವನ್ನು ಪಡೆಯಲು ತಂತ್ರಗಳನ್ನು ರೂಪಿಸ್ತಾರೆ. ಲಿಂಗಾಯತ ನಾಯಕರಿಗೆ ಟಿಕೆಟ್ ಅನ್ನು ನೀಡುವುದು, ಪ್ರಮುಖ ಹುದ್ದೆಗಳನ್ನು ನೀಡುವುದು ಮತ್ತು ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡುವ ಭರವಸೆಗಳನ್ನು ನೀಡುವುದು ಸಾಮಾನ್ಯವಾಗಿದೆ. ಇನ್ನು ಸಮುದಾಯದ ನಾಯಕರನ್ನ ಬಳಸಿಕೊಳ್ಳುವುದು. ಲಿಂಗಾಯತ ಸಮುದಾಯದಲ್ಲಿ ಪ್ರಭಾವಿ ಮಠಾಧೀಶರು ಮತ್ತು ರಾಜಕೀಯ ನಾಯಕರಿದ್ರೆ ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರ ಮತ್ತು ಬೆಂಬಲವನ್ನು ಗಳಿಸಲು ಈ ನಾಯಕರನ್ನ ಸಂಪರ್ಕಿಸ್ತವೆ ಮತ್ತು ಅವರ ಪ್ರಭಾವವನ್ನು ಬಳಸಿಕೊಳ್ಳಲು ಪ್ರಯತ್ನಿಸ್ತವೆ. ಕೆಲವೊಮ್ಮೆ ಮಠಾಧೀಶರು ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನು ನೀಡುವುದು ಸಾಮಾನ್ಯವಾಗಿದೆ. ಇನ್ನು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಿಸಿದ ಐತಿಹಾಸಿಕ ಘಟನೆಗಳು, ಧಾರ್ಮಿಕ ನಂಬಿಕೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಾರೆ. ಸಮುದಾಯದ ಗುರುತು, ಅಸ್ಮಿತೆ ಮತ್ತು ಹಕ್ಕುಗಳ ಬಗ್ಗೆ ಮಾತನಾಡುತ್ತಾ ಅವರನ್ನು ಒಂದುಗೂಡಿಸಿ ತಮ್ಮ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸ್ತಾರೆ. ಮೀಸಲಾತಿ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಗಳನ್ನು ನೀಡ್ತಾರೆ. ಇನ್ನು ಲಿಂಗಾಯತ ಸಮುದಾಯವು ಕಾಲಕಾಲಕ್ಕೆ ಮೀಸಲಾತಿ ಮತ್ತು ಇತರ ಬೇಡಿಕೆಗಳನ್ನು ಮುಂದಿಡ್ತಾನೆ ಬಂದಿದೆ. ರಾಜಕೀಯ ಪಕ್ಷಗಳು ಚುನಾವಣೆಯ ಸಮಯದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿ ಸಮುದಾಯದ ಬೆಂಬಲವನ್ನು ಗಳಿಸಲು ಪ್ರಯತ್ನಿಸ್ತವೆ. ಕೆಲವೊಮ್ಮೆ ರಾಜಕೀಯ ಪಕ್ಷಗಳು ತಮ್ಮ ಲಾಭಕ್ಕಾಗಿ ಲಿಂಗಾಯತ ಸಮುದಾಯದ ಒಳಗೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕಲು ಅಥವಾ ಅಸ್ತಿತ್ವದಲ್ಲಿರುವ ಒಡಕುಗಳನ್ನು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು. ಇದು ಸಮುದಾಯದ ಒಗ್ಗಟ್ಟನ್ನ ದುರ್ಬಲಗೊಳಿಸುತ್ತೆ. ಇನ್ನು ಲಿಂಗಾಯತ ಸಮುದಾಯದ ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸುವುದು ಅಥವಾ ಅನುದಾನಗಳನ್ನು ನೀಡುವುದು ಸಹ ರಾಜಕೀಯ ಉದ್ದೇಶಗಳನ್ನು ಹೊಂದಿರುತ್ತೆ. ಹೀಗೆ ಕರ್ನಾಟಕದ ರಾಜಕೀಯದಲ್ಲಿ ಲಿಂಗಾಯತ ಸಮುದಾಯವನ್ನು ವಿವಿಧ ರೀತಿಯಲ್ಲಿ ಬಳಸಿಕೊಳ್ಳಲಾಗುತ್ತೆ. ಮತಗಳನ್ನು ಗಳಿಸುವುದು, ನಾಯಕರ ಬೆಂಬಲ ಪಡೆಯುವುದು, ಸಮುದಾಯದ ಭಾವನೆಗಳನ್ನು ತಮ್ಮ ಪರವಾಗಿ ತಿರುಗಿಸಿಕೊಳ್ಳುವುದು ಮತ್ತು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡುವುದು ಮುಂತಾದ ತಂತ್ರಗಳನ್ನು ರಾಜಕೀಯ ಪಕ್ಷಗಳು ಅನುಸರಿಸುತ್ತವೆ. ಆದರೂ ಲಿಂಗಾಯತ ಸಮುದಾಯದ ಮತದಾರರು ಸಹ ಪ್ರಜ್ಞಾವಂತರಾಗಿದ್ದು ತಮ್ಮ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.